ಬುದ್ಧಿವಂತ ಬರೋದಿಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಮೊದಲನೇದಾಗೆ ನಮ್ಮ ಜಾತಿ ವ್ಯವಸ್ಥೆ ಕಿತ್ತಾಗಲಿಕ್ಕೆ ಈಗಿನ ಮಟ್ಟಿಗೆ ಇನ್ನು ಮುಂದಿನ ದಿನಮಾನದಲ್ಲೂ ಸಹಿತ ಅಸಾಧ್ಯದ ಮಾತು ಅದು. ಇನ್ನು ನಮ್ಮ ಜಾತಿ ಬೇರೆ ಬಿಟ್ಟದ ಮನಗಳಲ್ಲಿ ಅದರ ಆಳಕ್ಕೆ ಇಳತದ ಅಂದಾಗ ನಾವೆಲ್ಲ ಜಾತಿ ತೆಗೆದುಬಿಡಪ್ಪ, ಹಿಂದೂ ಅಷ್ಟ ಅನ್ನೋನು ಎದ್ರ ಸಲುವಾಗಿ? ಬುಲ್ಡೋಜರ್ ಸಲುವಾಗಿ. ಅಡ್ಡಿ ಇಲ್ಲ, ಅಟ್ಲೀಸ್ಟ್ ಹೋಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಎಲ್ಲ ಹಿಂದೂ ಮಕ್ಕಳಿಗೆ, ಇಡೀ ದೇಶದ ಹಿಂದೂ ಮಕ್ಕಳಿಗೆ ಅಥವಾ ಕರ್ನಾಟಕ ರಾಜ್ಯ ಹಿಂದೂ ಮಕ್ಕಳಿಗೆ ಎಲ್ಲ ಜಾತಿಯವರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದನ? ಅದೂ ಇಲ್ಲ, ಇದುವರೆಗೆ ಆಗಿಲ್ಲ. ಮೋದಿಯವ್ರಿಗೂ ಆಗಿಲ್ಲ, ಈ ಯಡಿಯೂರಪ್ಪವ್ರಿಗೂ ಆಗಿಲ್ಲ. ಹೋಗಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನಂದವರಲ್ಲೇ 2 ಕೋಟಿ ಬೇಡ 1 ಕೋಟಿ ಹಿಂದೂಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಪ್ರತಿ ವರ್ಷ. ಇವೆಲ್ಲರೂ ಇವು ಚಿಂತನೆ ಮಾಡಬೇಕಾಗ್ಯದ. ಇದು ಬಹಳ ಪ್ರಮುಖವಾದ ವಿಷಯ. ಈ ಎಲ್ಲ ವಿಷಯದಲ್ಲಿ ಈ ನಮ್ಮ ಯತ್ನಾಳರ ಪ್ರತಿಯೊಂದು ಮಾತನ್ನು ನಾವು ವಿಮರ್ಶೆ ಮಾಡಬೇಕಾಗಿದೆ. ಇವತ್ತು ಸುಮ್ಮನೆ ಅವ್ರು ಏನೋ ಹೇಳಿದರು, ಎಷ್ಟು ಅನ್ನೋದು ಬುಲ್ಡೋಜರ್ ಹಚ್ಚುದು ದೊಡ್ಡದಲ್ಲ, ಆದರೆ ಅದರಿಂದ ಆಗುವ ಅಸಮಾಧಾನ, ಅಶಾಂತಿ ಏನಂತೇಳಿ ಇನ್ನೂ ಏನೇನಿದಾವಲ್ಲ ಅವೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಬುಲ್ಡೋಜರ್ ಹಚ್ಚೋದಾಯ್ತು, ಮಾಬ್ ಲಿಂಚಿಂಗ್ ಮಾಡೋದಾಯಿತು, ಮತ್ತೇನೋ ಮಾಡೋದಾಯಿತು. ಒಂದು ಆ ರೀತಿ ಮದುವೆ ಸಲ ನಿಮಗೆ ಗೊತ್ತದ ಏನಪ್ಪ ಅಂದರೆ ಲವ್ ಜಿಹಾದ್ ಅಂತೇಳಿ ಅದ್ರ ಮೂಲಕ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡ್ರು. ಇವತ್ತಿಗೂ ಸಹಿತ ಇದು ನಡೀತಾ ಇದೆ. ಈ ದಿಶೆಯಲ್ಲೇ ಎಲ್ಲರೂ ವಿಚಾರ ಮಾಡಬೇಕಾಗಿದೆ. ಯತ್ನಾಳರ ವಿಚಾರ ಹೌದು, ಹಿಂದೂಗಳು ಒಂದು ಸತ್ಯದ ಒಳ್ಳೆಯದ, ಅದ್ರ ಥರ ಅವ್ರು ಯಾರು ಜಾತಿಗಳೆಲ್ಲ ಒಂದಾಗಬೇಕು ಅಂತ ಹೇಳ್ತಾರೆ. ಆಶಯ ಎಲ್ಲಿ ಒಂದೇನು ಬಸವಣ್ಣವರು ಇದೇ ಜಾತಿಯಾಗಿ ಕೊನೆಯಾಗಿ ಹೋದರು. ಇವತ್ತು ಅನೇಕ ಕೊಲೆಗಳಾಗ್ತಾಯಿದ್ದವು ಅಂತರ್ಜಾತಿ ವಿವಾಹದಾಗ. ಅಲ್ಲಿ ನೀವೇನು ಹೇಳಿಕ್ಕೆ ಸಾಧ್ಯದ? ನಮ್ಮ ಯತ್ನಾಳರ